ಹಾಯ್ ಗೆಳೆಯರೇ, ಈ ಒಂದು ಕ್ಲಾಸಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಬೋಡಮಸ್ ಚಾಪ್ಟರ್ ಬಗ್ಗೆ ನೋಡ್ತಾ ಬರ್ತೀವಿ. ಈ ಬೋಡಮಸ್ ಎಂದ್ರೇನು, ಈ ಬೋಡಮಸ್ ಅನ್ನುವಂಥ ನಿಯಮಗಳನ್ನು ಹೇಗೆ ಬಳಸ್ತೀವಿ, ಹೌದಾ? ಬೋಡಮಸ್ ನಿಯಮವೆಂದರೆ ಒಂದೇ ಸಾಲಿನಲ್ಲಿ ಅನೇಕ ಗಣಿತದ ಚಿಹ್ನೆಗಳಿದ್ದಾಗ ಅವುಗಳನ್ನು ಸಂಕ್ಷೇಪಿಸಲು ಅಥವಾ ಸರಳೀಕರಣಗೊಳಿಸಲು ಬಳಸ್ತಕ್ಕಂಥ ನಿಯಮವೇ ಈ ಒಂದು ಬೋಡಮಸ್ ನಿಯಮ. ಜಗತ್ತಿನ ಎಲ್ಲ ದೇಶಗಳು ಹಾಗೂ ನೀವು ಬಳಸ್ತಕ್ಕಂತಹ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಅಂದರೆ ಕಂಪ್ಯೂಟರ್, ಮೊಬೈಲ್ ಮತ್ತು MS ಎಕ್ಸೆಲ್ಗಳಲ್ಲೂ ಕೂಡ ಈ ಬೋಡಮಸ್ ನಿಯಮವನ್ನು ಬಳಸ್ತಾರೆ. ಸೊ ಹಾಗಾದರೆ ಬೋಡಮಸ್ ಅಂದರೆ ಏನು ನೋಡಿ. ಇಲ್ಲಿ ಬಿ ಅಂದರೆ ಬ್ರಾಕೆಟ್ ಅಂತ ಅರ್ಥವನ್ನು ಕೊಡ್ತದೆ, ಹೌದಾ? ಈ ಬ್ರಾಕೆಟ್ಸ್ ಅಂದರೆ ಯಾವ್ಯಾವ ಬರ್ತವೆ? ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪವರ್ಣ ಮತ್ತು ದೀರ್ಘಾವರ್ಣ ಈ ಬ್ರಾಕೆಟ್ಸ್ಗಳಲ್ಲಿ ಬರ್ತವೆ. ಹಾಗೆ ಓ ಅಂದರೆ ಆಫ್ ಎಂದರ್ಥವಾಗ್ತದೆ. ಆಫ್ ಅಂದರೆ ಈ ಥರ ಸ್ಕ್ವೇರ್ಸು ಮತ್ತು ನಾವು ಗುಣಾಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಇದನ್ನು ಬಳಸ್ತೀವಿ. ಹಾಗೆ ಡಿ ಅಂದರೆ ಗೊತ್ತೆಲ್ಲರಿಗೂ ಭಾಗಾಕಾರ, ಡಿವಿಷನ್ ಅಂದರೆ ಭಾಗಾಕಾರ. ಎಮ್ ಎನ್ನುವುದು ಮಲ್ಟಿಪಲ್ ಅಂತ ಆಗ್ತದೆ, ಮಲ್ಟಿಪಲ್ ಅಂದರೆ ಗುಣಾಕಾರ. ಹಾಗೆ ಎ ಎನ್ನುವಂಥದ್ದು ಎಡಿಷನ್, ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್ ಅಂತ ಅರ್ಥವನ್ನು ಕೊಡ್ತದೆ, ಹೌದಾ? ಈ ಒಂದು ನಿಯಮದ ಪ್ರಕಾರ ಈ ರೀತಿ ಸೀಕ್ವೆನ್ಸ್ಗಳನ್ನು ಪರಿಹರಿಸ್ತಾ ಬಂದಾಗ ನಮಗೆ ಸರಿಯಾದ ಉತ್ತರ ದೊರೀತದೆ. ಹಾಗಾದರೆ ಉದಾಹರಣೆಗಳ ಮುಖಾಂತರ ಯಾವ ರೀತಿ ನಾವು ಇದನ್ನು ಬಿಡಿಸ್ತೀವಿ ನೋಡಿ. ಈ ಒಂದು ನಿಯಮದ ಪ್ರಕಾರ ಈ ರೀತಿ ಸಮಸ್ಯೆಗಳನ್ನು ಕೊಟ್ಟಾಗ ನಾವು ಫಸ್ಟು ಬ್ರಾಕೆಟ್ ಅಂತ ಬಿಡಿಸ್ಕೊಳ್ಬೇಕಾಗ್ತದೆ. ಇದರಲ್ಲಿ ನೋಡಿ 100 ಡಿವೈಡೆಡ್ ಬೈ 5 ಇಂಟು ಬ್ರಾಕೆಟನ್ನು ಪರಿಹರಿಸ್ಕೊಳ್ಳುವಾಗ ನೋಡಿ ಇಲ್ಲಿ ಪ್ಲಸ್ ಇದೆ, 6 + 2 8 ಆಗ್ತದೆ, -4 ಅಂತ ಬರ್ತದೆ, ಹೌದಾ? ಇನ್ನು ನೆಕ್ಸ್ಟ್ ಬ್ರಾಕೆಟ್ ಆದ ನಂತರ ಆಫ್ ಅಂತ ಇದೆ, ಯಾವುದೂ ಇಲ್ಲ ನಮ್ಮಲ್ಲಿಗೆ, ಹೌದಾ? ಹಾಗಾಗಿ ನೆಕ್ಸ್ಟ್ ಬರುವಂಥದ್ದು ನಮಗೆ ಡಿವಿಷನ್ ಅಂತ ಇದೆ. ಹಾಗಾಗಿ ಡಿವಿಷನನ್ನು ನಾವು ಮಾಡ್ಕೋಬೇಕಂದ್ರೆ 5 1 5 20 100, ಹೌದಾ? 20 ಇಂಟು 8 -4. ಈಗ ಡಿವಿಷನ್ ಆಯಿತು. ನೆಕ್ಸ್ಟು ಮಲ್ಟಿಪಲ್ ಅಂತ ಇದೆ, ಹೌದಾ? ಮಲ್ಟಿಪಲ್ ಇದ್ದಾಗ ಈಗ 28 ಎಷ್ಟು? 160 -4, ಹೌದಾ? 160ರಲ್ಲಿ 4 ಹೋದರೆ ಎಷ್ಟು? 156 ಸರಿಯಾದಂಥ ಉತ್ತರ ಆಗಿರ್ತದೆ, ಹೌದಾ? ಅದೇ ಥರನಾಗಿ ಇನ್ನೊಂದು ಉದಾಹರಣೆಯನ್ನು ನೋಡ್ತಾ ಬರೋಣ. ನೋಡಿ ಏನು ಕೊಟ್ಟಿದ್ದಾರೆ. 25 - ಇಂಟು ಬ್ರಾಕೆಟ್ 3 + 2 ಬ್ರಾಕೆಟ್ ಕಂಪ್ಲೀಟ್ ಸ್ಕ್ವೇರ್ ಡಿವೈಡೆಡ್ ಬೈ 5 ಅಂತ ಇದೆ. ಈ ಒಂದು ನಿಯಮದ ಪ್ರಕಾರ ನಾವು ಬ್ರಾಕೆಟನ್ನು ಮೊದಲು ಬಿಡಿಸ್ಕೊಳ್ಬೇಕಾಗ್ತದೆ. ನೋಡಿ 25 ಮೈನಸ್ ಎಷ್ಟಿದೆ ರೀ? 3 + 2 5 ಆಗ್ತದೆ, 5 ಸ್ಕ್ವೇರ್ ಡಿವೈಡೆಡ್ ಬೈ 5 ಬರ್ತದೆ. ಸೊ ಈಗ ನೆಕ್ಸ್ಟ್ ಆಫ್ ಅಂತ ಇದೆ, ಸ್ಪೇರ್ಸ್ ಈ ರೀತಿ ಬಂದಾಗ ನಾವು ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕಾಗ್ತದೆ. 25 ಮೈನಸ್ 5 ಸ್ಕ್ವೇರ್ ಎಷ್ಟು? 25 ಡಿವೈಡೆಡ್ ಬೈ 5 ಆಗ್ತದೆ, ಹೌದಾ? ಈಗ ನೆಕ್ಸ್ಟ್ ನಾವು ಡಿವಿಷನ್ ಇದೆ ಅಲ್ವಾ, ಭಾಗಾಕಾರವನ್ನು ಮಾಡಬೇಕಾಗ್ತದೆ. 5 1 5 5, ಹೌದಾ? 25 -5, ಹಾಗಾಗಿ -25ರಲ್ಲಿ 25 -5ರಲ್ಲಿ 20, 25ರಲ್ಲಿ 5 ಹೋದರೆ 20 ನಮಗೆ ಸರಿಯಾದಂಥ ಉತ್ತರ ಬರ್ತದೆ, ಹೌದಾ? ಇದನ್ನೇ ಒಂದು ಸೆಕೆಂಡಲ್ಲಿ ನಮಗೆ ಇದನ್ನು ಯಾವ ರೀತಿ ಬಿಡಿಸ್ತೀವಿ ನೋಡಿ. ಇದನ್ನು ನಾವು ಬರ್ಕೋಬೇಕಂದ್ರೆ 3 + 2 5 ಆಗ್ತದೆ, 5 ಸ್ಕ್ವೇರ್ ಎಷ್ಟು? 25. ನಾವು ನೆಕ್ಸ್ಟ್ ಭಾಗಿಸ್ಬೇಕಾಗ್ತದೆ. 5 1 5 5 25ರಲ್ಲಿ 5 ಹೋದರೆ 20 ಸರಿಯಾದ ಉತ್ತರ ಬರ್ತದೆ. ಇದು ಈ ಥರ ಬಿಡಿಸ್ಬೇಕಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದು ಬರ್ತದೆ. ಅದೇ ಥರನಾಗಿ ಇನ್ನೊಂದು ಉದಾಹರಣೆಯನ್ನು ಬಿಡಿಸೋದ್ರ ಮುಖಾಂತರ ಇದನ್ನು ನೋಡ್ತಾ ಬರೋಣ. ನೋಡಿ ಏನು ಕೊಟ್ಟರು ಪ್ರಶ್ನೆ. 30 ಡಿವೈಡೆಡ್ ಬೈ 5 ಇಂಟು ಬ್ರಾಕೆಟ್ 6 + 3 -4 ಅಂತ ಇದೆ. ಇದನ್ನು ಯಾವ ರೀತಿ ಬಿಡಿಸೋದು ಅಂತ ನೋಡ್ತೀನಿ ನೋಡಿ. ಈಗ ನಮಗೆ ಈ ನಮ್ಮ ಬೋಡಮಸ್ ನಿಯಮದ ಪ್ರಕಾರ ನಾವು ಬ್ರಾಕೆಟ್ಸನ್ನು ಮೊದಲು ಬಿಡಿಸ್ಕೊಳ್ಬೇಕು. ಹಾಗಾದರೆ 30 ಡಿವೈಡೆಡ್ ಬೈ 5 ಇಂಟು ಬ್ರಾಕೆಟಲ್ಲಿ ಏನಿದೆ 6 + 3 9 ಬರ್ತದೆ, -4 ಬರ್ತದೆ, ಹೌದಾ? ಹಾಗೆ ಈಗ ಬ್ರಾಕೆಟ್ ಆದ ನಂತರ ನಮಗೆ ಆಫ್ ಅಂತ ಇದೆ, ಬಟ್ ಆಫ್ ಇಲ್ಲ, ಇಲ್ಲಿ ಡಿವಿಷನ್ ಅಂತ ಇದೆ, ಹೌದಾ? ಡಿವಿಷನನ್ನು ನಾವು ಬಿಡಿಸ್ಕೊಳ್ಬೇಕು. 5 1 5 6, ಹೌದಾ? 6 ಇಂಟು
9 ಮೈನಸ್ 4 ಬರ್ತದೆ. ಡಿವಿಷನ್ ಆದ ನಂತರ ನಾವು ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ. ನೋಡಿ 9 54 ಮೈನಸ್ 4 ಆದರೆ ಸರಿಯಾದಂಥ ಉತ್ತರ 50 ಬರ್ತದೆ. ಹೌದಾ? ಈಸಿಯಾಗಿ ನಾವು ಪ್ರಶ್ನೆಯಲ್ಲೇ ಉತ್ತರವನ್ನು ಹೇಗೆ ಬಿಡಿಸುವುದಂದರೆ ನೋಡಿ, ನಮಗೆ ಕೊಟ್ಟಂಥದ್ರಲ್ಲಿ ಬ್ರ್ಯಾಕೆಟನ್ನು ಮೊದಲನ್ನ ಬಿಡಿಸಬೇಕಂದ್ರೆ 6 3 9 ಬ್ರ್ಯಾಕೆಟ್ ಆದ ನಂತರ ಡಿವಿಷನ್ ಇದೆ. 5 1 5 6 6 9 54 ಮೈನಸ್ 4 ಮಾಡಿಬಿಟ್ರೆ ನಮಗೆ 50 ಸರಿಯಾದಂಥ ಉತ್ತರ ಬರ್ತದೆ. ಇದು ನಿಮಗೆ ಪ್ರಾಕ್ಟೀಸ್ ಮಾಡೋದರಿಂದ ಬರ್ತದೆ. ಅದೇ ಥರನಾಗಿ ಇನ್ನೊಂದು ಉದಾಹರಣೆಯನ್ನು ಬಿಡಿಸೋಣ. ಉದಾಹರಣೆಯನ್ನು ಬಿಡಿಸ್ತಾ ಬರೋಣ. ನೋಡಿ ಏನು ಕೊಟ್ಟಿದ್ದಾರೆ, 100 ಮೈನಸ್ ದೀರ್ಘಾವರಣ ಇಂಟು 2 ಇಂಟು ಅಲ್ಪಾವರಣ 10 ಪ್ಲಸ್ 5 ಅಲ್ಪಾವರಣ ಕಂಪ್ಲೀಟ್ ಮತ್ತು ದೀರ್ಘಾವರಣ ಸ್ಕ್ವೇರ್ ಮೈನಸ್ ಡಿವೈಡೆಡ್ ಬೈ 25 ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದನ್ನು ಯಾವ ರೀತಿ ಬಿಡಿಸ್ತೀವಿ ನೋಡಿ. ಈಗ ನಾವು ಈ ನಿಯಮದ ಪ್ರಕಾರ ಬ್ರ್ಯಾಕೆಟ್ಗಳನ್ನು ಮಾಡಬೇಕು. ಅದರಲ್ಲಿ ಅಲ್ಪಾವರಣವನ್ನು ಮೊದಲಿಗೆ ಬಿಡಿಸಿಕೊಂಡು ಆನಂತರ ದೀರ್ಘಾವರಣವನ್ನು ಬಿಡಿಸಬೇಕು. 100 ಮೈನಸ್ 2 ಇಂಟು 10 ಪ್ಲಸ್ 5 15 ಮತ್ತು ಸ್ಕ್ವೇರ್ ಡಿವೈಡೆಡ್ ಬೈ 25 ಅಂತ ಇದೆ. ಹೌದಾ? ಈಗ ದೀರ್ಘಾವರಣವನ್ನು ಬಿಡಿಸೋಣ. 100 15 2 30 30 ಸ್ಕ್ವೇರು 900 ಹಾಗೆ ಡಿವೈಡೆಡ್ ಬೈ 25. ಈಗ ನಾವು ಡಿವಿಷನ್ ಮಾಡಬೇಕಾಗ್ತದೆ. 25 1 25 36 900 100 ಮೈನಸ್ 36 100ರಲ್ಲಿ 36 ಹೋದರೆ 64 ಆನ್ಸರ್ ಬರ್ತದೆ. ಹೌದಾ? ಈಸಿಯಾಗಿ ಯಾವ ರೀತಿ ನೋಡಿ ಪ್ರಶ್ನೆಯಲ್ಲೇ ಉತ್ತರವನ್ನು ಬಿಡಿಸ್ಬೋದು. ಹೇಗೆ ಈ ಬ್ರ್ಯಾಕೆಟ್ಸ್ಗಳಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. 10 ಪ್ಲಸ್ 5 15 15 ಇರಲಿ 30 ಇದರ ಸ್ಕ್ವೇರ್ ಅಷ್ಟೇ 300 ಬರ್ತದೆ. 300 ಬರ್ತದೆ. ಈಗ 20 30 ಸ್ಕ್ವೇರ್ 900 ಬರ್ತದೆ. 900 25 1 25 36 900 100ರಲ್ಲಿ 36 ಹೋದರೆ 64 ಸರಿಯಾದಂಥ ಉತ್ತರ ಬರ್ತದೆ. ಈಸಿಯಾಗಿ ಕೂಡ ಈ ರೀತಿ ಕೂಡ ನಾವು ಬಿಡಿಸ್ಬೋದು. ಹೌದಾ? ಅದೇ ಥರನಾಗಿ ಇನ್ನೊಂದು ಉದಾಹರಣೆಯನ್ನು ನೋಡ್ತಾ ಬರೋಣ. ನೋಡಿ 40 ಮೈನಸ್ 2 ಇಂಟು ಬ್ರ್ಯಾಕೆಟ್ 4 ಪ್ಲಸ್ ಬ್ರ್ಯಾಕೆಟ್ 6 ಮೈನಸ್ 2 ಬ್ರ್ಯಾಕೆಟ್ ಕಂಪ್ಲೀಟ್ ಪ್ಲಸ್ 10 ಅಂತ ಇದೆ. ಇದನ್ನು ಯಾವ ರೀತಿ ಬಿಡಿಸೋದು ನೋಡಿ. ನಮಗೆ ಬ್ರ್ಯಾಕೆಟ್ಸ್ಗಳನ್ನು ಮೊದಲು ಬಿಡಿಸ್ಕೋಬೇಕು. ಅದರಲ್ಲಿ ಅಲ್ಪಾವರಣವನ್ನು ಮೊದಲು ಬಿಡಿಸ್ಕೊಳ್ಳೋಣ. 40 ಮೈನಸ್ 2 ಇಂಟು ಬ್ರ್ಯಾಕೆಟ್ 4 ಪ್ಲಸ್ ಇಲ್ಲಿ 6ರಲ್ಲಿ 2 ಹೋದರೆ 4 ಬರ್ತದೆ. ಸೊ ಬ್ರ್ಯಾಕೆಟ್ ಕಂಪ್ಲೀಟ್ ಪ್ಲಸ್ 10 ಬರ್ತದೆ. ಹೌದಾ? ಇನ್ನು ಮುಂದಿನ ಸ್ಟೆಪ್ಪಲ್ಲಿ ನಾವು 40 ಮೈನಸ್ 2 ಇಂಟು 4 4 ಎಷ್ಟು 8 ಪ್ಲಸ್ 10. ಹೌದಾ? ಈಗ 40 ಮೈನಸ್ ನಾವು ಗುಣಾಕಾರ ಮಾಡ್ಕೊಳ್ಬೇಕು. 8 2 16 ಪ್ಲಸ್ 10 ಬರ್ತದೆ. ಹೌದಾ? ಹೀಗೆ ಇನ್ನು 40 ಮೈನಸ್ 16 40ರಲ್ಲಿ 16 ಹೋದರೆ ನಮಗೆ 24 ಬರ್ತದೆ ಪ್ಲಸ್ 10. ಹಾಗಾಗಿ ಸರಿಯಾದಂಥ ಉತ್ತರ 34 ಬರ್ತದೆ. ಏನು ಸರ್ ಮತ್ತು ನಿಯಮದಲ್ಲಿ ಫಸ್ಟು ಪ್ಲಸ್ ಮಾಡಬೇಕು ಆನಂತರ ಮೈನಸ್ ಮಾಡಬೇಕಂತ ಹೇಳಿದ್ರಿ, ಬಟ್ ಇಲ್ಲಿ ಮೈನಸ್ ಮಾಡಿದ್ರಿ ಆನಂತರ ಪ್ಲಸ್ ಮಾಡಿದ್ರಿ ಅಂತ ಕೇಳ್ಬೋದು. ಯಾಕಂದರೆ ಈ ಒಂದು ಬೋಡಮಸ್ನ ನಿಯಮನಲ್ಲಿ ಕೂಡಿಸುವುದಾಗಲಿ ಮತ್ತು ಕಳೆಯುವುದಾಗಲಿ ಕೂಡಿಸುವುದು ಮತ್ತು ವ್ಯವಕಲನವನ್ನು ಮಾಡುವುದರಲ್ಲಿ ಏನು ಹೇಳ್ತದೆ ಅಂದರೆ ಒಂದೇ ಸಾಲಿನಲ್ಲಿ ಪ್ಲಸ್ ಆರ್ ಮೈನಸ್ ಬಂದಾಗ ಏನು ಹೇಳ್ತದೆ ನಿಯಮ, ಲೆಫ್ಟ್ದಿಂದ ರೈಟ್ ಮಾಡಬೇಕಂತ ಹೇಳ್ತದೆ. ಹೌದಾ? ಉದಾಹರಣೆ ನೋಡಿ. 4 ಮೈನಸ್ 2 ಪ್ಲಸ್ 2 ಅಂತ ಇದೆ. ಹೌದಾ? ಈಗ ನಾವು ಫಸ್ಟ್ ಪ್ಲಸ್ ಮಾಡಿದರೆ 4 ಮೈನಸ್ 2 4 0 ಬರ್ತದೆ. ಹೌದಾ? ಇದು ಇನ್ನೊಂದು ಥರ ಮಾಡೋಣ. ಅದನ್ನೇ 4 ಮೈನಸ್ 2 ಪ್ಲಸ್ 2 ಅಂತ ಬಂದಾಗ ಪ್ಲಸ್ಸು ಫಸ್ಟು 4ರಲ್ಲಿ 2 ಹೋಗಿದ್ರೆ 2 ಪ್ಲಸ್ 2, ಹೀಗಾಗಿ 4 ಆನ್ಸರ್ ಬರ್ತದೆ. ಹೌದಾ? ಇದು ರಾಂಗ್ ಆಗ್ತದೆ. ಯಾಕೆಂದರೆ ನಿಯಮ ಏನು ಹೇಳ್ತದೆ,
ಪ್ಲಸ್ ಬರಲಿ ಮೈನಸ್ ಬರಲಿ ನಾವು ಅದನ್ನು ಲೆಫ್ಟ್ದಿಂದ ರೈಟ್ ಮಾಡಬೇಕು. ಆದಾಗ ನಮಗೆ ಸರಿಯಾದಂಥ ಉತ್ತರ ಬರ್ತದೆ. ಇದು ನಿಮಗೆ ನೆನಪಿರಲಿ. ಹೌದಾ? ಇನ್ನು ಕ್ವಶನ್ಸಲ್ಲಿ ನಾವು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ನೋಡಿ. ಬ್ರ್ಯಾಕೆಟ್ಸಲ್ಲಿ 6ರಲ್ಲಿ 2 ಹೋದರೆ 4, 4 4 ಎಷ್ಟಾಯಿತು? 8 ಆಯಿತು. 8 2 16, 16ರಲ್ಲಿ 40 ಹೋದರೆ 24, 24 ಒಂದು 10, 34 ಸರಿಯಾದಂಥ ಉತ್ತರ ಬರ್ತದೆ. ಈ ರೀತಿ ಬಿಡಿಸೋದು ನಿಮಗೆ ಯಾವಾಗ ಬರ್ತದೆ ಅಂದರೆ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಈ ರೀತಿ ಸುಲಭವಾಗಿ ನಾವು ಬಿಡಿಸ್ಬೋದಾಗಿರ್ತದೆ. ಹೌದಾ? ಇನ್ನು ಇದೇ ಥರನಾಗಿ ಪ್ರತಿದಿನ ನಿಮಗೆ ಮ್ಯಾಥ್ಸ್ ಕ್ಲಾಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡ್ತೀವಿ. ಯಾರಿಗೆ ಈ ಒಂದು ವಿಡಿಯೋ ಲೈಕ್ ಆಗಿರ್ತದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಕ್ಲಾಸಲ್ಲಿ ಇನ್ನೂ ಬಹಳಷ್ಟು ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ಬರ್ತೀವಿ. ಥ್ಯಾಂಕ್ ಯು.